ನಮಸ್ಕಾರ ವೀಕ್ಷಕರೇ. ಅಕ್ವೇರಿಯಸ್ ಕುಂಭರಾಶಿಯ ಆಗಸ್ಟ್ 2024ನ ರೀಡಿಂಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೀವು ಕುಂಭರಾಶಿಯ ಕ್ರಾಸ್ ವಾಚರ್ಸ್ ಆಗಿದ್ರೆ ನಿಮಗೂ ಕೂಡ ವೆಲ್ಕಮ್ ಟು ದ ಗ್ಯಾಲಕ್ಸಿ ಸ್ಪ್ರೆಡ್ಸ್. ಹಾಗಾದ್ರೆ ಬನ್ನಿ ಕುಂಭರಾಶಿಯವ್ರಿಗೆ ಯಾವ ಎನರ್ಜಿಯ ಕಾರ್ಡ್ಸ್ ಬರುತ್ತೆ ಅಂತ ನೋಡೋಣ. ಓಕೆ, ನಿಮ್ಮ ಮೊದಲನೇ ಕಾರ್ಡ್ ಬಂದು 5 ಆಫ್ ಕಪ್ಸ್, 3 ಆಫ್ ಕಪ್ಸ್, ಕಿಂಗ್ ಆಫ್ ವಾಂಡ್ಸ್. ನನ್ನ ಕ್ಲಾರಿಫಿಕೇಶನ್ಗೋಸ್ಕರ ಪ್ರೆಸೆಂಟ್ ಸಿಚುಯೇಷನ್ ಕಾರ್ಡ್ ಕೂಡ ಪುಲ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬಂದಿರುವಂತಹ ಕಾರ್ಡ್ ಕ್ವೀನ್ ಆಫ್ ಸೋರ್ಡ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, 6 ಆಫ್ ಪೆಂಟಿಕಲ್ಸ್. ಇದು ನಿಮ್ಮ ಫ್ಯೂಚರ್, ಜಸ್ಟಿಸ್, ಪೇಜ್ ಆಫ್ ವಾಂಡ್ಸ್, ಏಸ್ ಆಫ್ ಸೋರ್ಡ್ಸ್. ಇನ್ನು ನನ್ನ ಬಾಟಮ್ ಆಫ್ ದ ಡೆಕ್ ಅಲ್ಲಿ ಕಾರ್ಡ್ ನ ಶಫಲ್ ಮಾಡಬೇಕಾದ್ರೆ ಬಂದಿರುವಂತಹ ಕಾರ್ಡ್ ಬಂದು 4 ಆಫ್ ವಾಂಡ್ಸ್, ಹಾಗೇನೆ ದ ಮ್ಯಾಜಿಷಿಯನ್. ಓಕೆ, ಸೊ ನಿಮ್ಮ ಕಾರ್ಡ್ಸ್ ನ ನೋಡ್ತಾ ಇದ್ರೆ ನಿಮ್ಮ ರೀಸೆಂಟ್ ಪಾಸ್ಟ್ ನಲ್ಲಿ ಕುಂಭರಾಶಿ ನೀವೊಂದು ಇಮೋಷನಲ್ ಬ್ರೇಕ್ ಡೌನ್ ಅನ್ನ ಹೊಂದಿರೋದನ್ನ ನಾನು ನೋಡ್ಬೋದು. ಆಮೇಲೆ ಈ ಎನರ್ಜೀಸ್ ಆಫ್ ಕಾರ್ಡ್ಸ್ ಅಲ್ಲಿ 2 ಎನರ್ಜೀಸ್ ಬಂದಿದೆ. ಒಂದು ಅಗ್ನಿ ತತ್ವದ ರಾಶಿ, ಮೇಷರಾಶಿ, ಸಿಂಹರಾಶಿ ಮತ್ತೆ ಧನುರಾಶಿ. ಮತ್ತಿನ್ನೊಂದು ಭೂತತ್ವದ ರಾಶಿಗಳು ಕಿಂಗ್ ಆಫ್ ಪೆಂಟಿಕಲ್ಸ್, ಕ್ಯಾಪ್ರಿಕಾನ್, ವರ್ಗೋ, ಟಾರಸ್, ಮಕರ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ. ಸೊ ಮೋಸ್ಟ್ಲಿ ಕೆಲವೊಂದು ಕುಂಭರಾಶಿಯ ವ್ಯಕ್ತಿಗಳು ನೀವು 2 ವ್ಯಕ್ತಿಗಳನ್ನ ಜೊತೆ ಡೀಲ್ ಮಾಡ್ತಿರ್ಬಹುದು, ಅಥವಾ ಇವರು ನಿಮ್ಮ ಫ್ರೆಂಡ್ ಕೂಡ ಆಗಿರ್ಬೋದು. ಸೊ ನಿಮ್ಮ ರೀಸೆಂಟ್ ಪಾಸ್ಟ್ ನಲ್ಲಿ 5 ಆಫ್ ಕಪ್ಸ್, 3 ಆಫ್ ಕಪ್ಸ್ ಮತ್ತೆ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಅಗ್ನಿ ತತ್ವದ ರಾಶಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ನೀವು ತುಂಬಾ ಇಮೋಷನಲ್ ಬ್ರೇಕ್ ಡೌನ್ ಅನ್ನ ಹೊಂದಿದ್ರಿ. ಅಂಡ್ ಆ ಫೀಲಿಂಗ್ಸ್ ಇಂದ ಆಚೆ ಬರಲು ನಿಮ್ಗೆ ಕಷ್ಟ ಆಯ್ತು ನಿಮ್ಮ ರೀಸೆಂಟ್ ಪಾಸ್ಟ್ ನಲ್ಲಿ ಅಂತ ಕೂಡ ನಾವು ನೋಡಬಹುದು. ಒಬ್ಬ ವ್ಯಕ್ತಿಯಲ್ಲಿ ಈಗ ನಾನು ನಿಮ್ಗೆ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ವ್ಯಕ್ತಿತ್ವ ನಿಮ್ ಜೊತೆ ಬೇರೆ ಇರುತ್ತೆ. ಹಾಗೆ ನನ್ನ ಪರ್ಸನಲ್, ನಮ್ಮ ಅಪ್ಪ ಅಮ್ಮ ಅಥವಾ ನನ್ನ ಕ್ಲೋಸ್ ಫ್ರೆಂಡ್ಸ್ ಜೊತೆ ನನ್ನ ವ್ಯಕ್ತಿತ್ವ ಬೇರೆ ಇರುತ್ತೆ. ಹಾಗೇನೆ ಒಬ್ಬ ವ್ಯಕ್ತಿಯಲ್ಲಿರುವಂತಹ ನಿಮ್ಮ ಸೆನ್ಸಿಟಿವ್ ಸೈಡ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈ ಕಿಂಗ್ ಆಫ್ ವಾಂಡ್ಸ್, ಫೈರ್ ಎನರ್ಜಿ ಏನಿದೆ, ನನ್ಗಿದು ತುಂಬಾ ಜನ ಕುಂಭರಾಶಿಯವ್ರಿಗೆ ಮೇಷರಾಶಿನಿ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಹೇಗೆ ರೆಸೊನೇಟ್ ಆಗುತ್ತೆ ಹಾಗೆ ತಗೊಳ್ಳಿ, ಅಥವಾ ಯಾವುದೇ ಸೈನ್ ಆಗಿರಬಹುದು. ನಿಮ್ಮ ಒಂದು ಸೆನ್ಸಿಟಿವ್ ಸೈನ್ ನಿಮ್ಮ ಪಾರ್ಟ್ನರ್ ಜೊತೆ ಇರುವಾಗ ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ ಜೊತೆ ಇರುವಾಗ ನಿಮ್ಮಲ್ಲಿರುವಂತಹ ಒಂದು ಸೆನ್ಸಿಟಿವ್ ಸೈಡ್ ಅಥವಾ ನಿಮ್ಮ ಪರ್ಸನಲ್ ಸೈಡ್ ವ್ಯಕ್ತಿತ್ವನ ಅವ್ರ ಗಮನಕ್ಕೆ ಬಂದಿಲ್ಲ ಅದು, ಅಥವಾ ಅವ್ರು ಗಮನಿಸ್ಲೇ ಇಲ್ಲ. ನಿಮ್ಮನ್ನ ದೂರದಿಂದಾನೇ ಜಡ್ಜ್ ಮಾಡಿ ಈ ವ್ಯಕ್ತಿ ನನಗೆ ಸರಿಯಾದ ವ್ಯಕ್ತಿ ಅಲ್ಲ ಅಂತ ಜಡ್ಜ್ ಮಾಡಿ ದೂರ ಸರಿದಿರಬಹುದು. ಇದರಿಂದ ನಿಮಗೆ ತುಂಬಾ ಡೀಪ್ ಎಫೆಕ್ಟ್ ಅನ್ನ ಹೊಂದಿದ್ರಿ. ಅಂಡ್ ನೀವು ಕುಂಭರಾಶಿಯ ವ್ಯಕ್ತಿಗಳಾಗಿರೋದ್ರಿಂದ ನಿಮ್ಗೆ ಬೇಗ ಡಿಟ್ಯಾಚ್ ಆಗುವಂತಹ ಗುಣ ಹೊಂದಿರ್ತೀರಾ. ಯಾವ್ದನ್ನು ಅಷ್ಟು ಮನ್ಸಿಗೆ ಅಂದ್ರೆ ಲೈಫಲ್ಲಿ ಸ್ಟಕ್ ಆಗಲ್ಲ ಯಾವುದೇ ಒಂದು, ಅದೊಂದು ನಿಮ್ಮ ಪಾಸಿಟಿವ್ ಗುಣ. ಸೊ ಹಾಗಾಗಿ ನಿಮ್ಮ ಈ 3 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ ಯಾವುದೋ ಒಬ್ಬ ಫ್ರೆಂಡ್ ನ ಸಹಾಯದಿಂದ ಅಥವಾ ಗೆಳತಿಯ ಸಹಾಯದಿಂದ ಆಗಿರ್ಬೋದು, ಅಥವಾ ನಿಮ್ಮ ಕ್ಲೋಸ್ ಸರ್ಕಲ್ ಒಬ್ಬ ವ್ಯಕ್ತಿಯ ಸಹಾಯದಿಂದ ನೀವು ಹೆಂಗೋ ಈ ಸಿಚುಯೇಷನ್ ಅನ್ನು ನ್ಯಾವಿಗೇಟ್ ಮಾಡಿ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಖುಷಿಯಾಗಿದ್ದೀರಾ. ಇದಾಗಿತ್ತು ನಿಮ್ಮ ರೀಸೆಂಟ್ ಪಾಸ್ಟ್. ಅಂಡ್ ಇನ್ನು ಕೆಲವು ಕುಂಭರಾಶಿಯ ವ್ಯಕ್ತಿಗಳಿಗೆ ಇದು ಈ ಫೈರ್ ಸೈನ್ ಒಬ್ಬ ಪಾಸ್ಟ್ ಲವರ್ ಅಥವಾ ಒಬ್ಬ ಪಾಸ್ಟ್ ಗೆಳತಿ, ಲವರ್, ಯಾರ್ ಬೇಕಾರಾಗಿರ್ಬೋದು, ಅವ್ರ ಜೊತೆ ರೀಕನ್ಸಿಲಿಯೇಷನ್, ಈ 3 ಆಫ್ ಕಪ್ಸ್ ಕೆಲವೊಂದ್ಸತಿ ರೀಕನ್ಸಿಲಿಯೇಷನ್ ಕಾರ್ಡ್ ಅನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ರೀಕನ್ಸೈಲ್ ಆಗಕ್ ಪ್ರಯತ್ನ ಪಡ್ತಾ ಇದ್ದೀರಾ, ಆದ್ರೆ ಅದು ವಿಫಲ ಆಗ್ತಾ ಇದೆ ಅಂತ ಕೂಡ ರೆಸನೇಟ್ ಆಗ್ಬೋದು. ನಿಮ್ಗೆ ಹೇಗೆ ರೆಸನೇಟ್ ಆಗುತ್ತೆ ಹಾಗೆ ತಗೊಳ್ಳಿ. ಇನ್ನು ಕುಂಭರಾಶಿಯ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಬಂದಿರುವಂತಹ ಕಾರ್ಡ್ಸ್ ಬಂದು ಕ್ವೀನ್ ಆಫ್ ಸೋರ್ಡ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್ ಮತ್ತೆ 6 ಆಫ್ ಪೆಂಟಿಕಲ್ಸ್. ಇದು ಖಂಡಿತ ಕ್ವೀನ್ ಆಫ್ ಸೋರ್ಡ್ಸ್ ಬಂದು ಕುಂಭರಾಶಿಯ ಎನರ್ಜಿ ಅಂತ ಹೇಳ್ತೀನಿ. ಕ್ವೀನ್ ಅಂತ ಮಾತ್ರ ಇರೋದ್ರಿಂದ ಅದು ಗಂಡ್ಸು ಆಗಿರ್ಬೇಕು ಅಥವಾ ಹೆಂಗ್ಸಾಗಿರ್ಬೇಕು ಅಂತೇನಿಲ್ಲ, ಯಾವ್ದಾದ್ರು ಜೆಂಡರ್ ಆಗಿರ್ಬೋದು. ಕ್ವೀನ್ ಆಫ್ ಸೋರ್ಡ್ಸ್ ಬಂದ ತಕ್ಷಣ ಅದು ಹುಡುಗಿ ಕುಂಭರಾಶಿ ಅಥವಾ ಹೆಂಗ್ಸು ಅಂತ ರೆಪ್ರೆಸೆಂಟ್ ಆಗಲ್ಲ. ಇದು ಓವರ್ ಆಲ್ ಕುಂಭರಾಶಿಯನ್ನ ರೆಪ್ರೆಸೆಂಟ್ ಮಾಡುವಂತಹ ಎನರ್ಜಿ. ಇನ್ನು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದು ಭೂತತ್ವದ ರಾಶಿಗಳು, ವರ್ಗೋ, ಕ್ಯಾಪ್ರಿಕಾನ್, ನಾನು ಹೇಳ್ದಂಗೆ ವೃಷಭ, ಕನ್ಯಾ ಮತ್ತೆ ಮಕರ ರಾಶಿ.
ಈ ಭೂತತ್ವದ ರಾಶಿಯೊಂದಿಗೆ ಯಾವುದೋ ಒಂದು ಖಡಕ್ ನಿರ್ಣಯ ಮಾಡುವಂತಹ ಸಿಚುಯೇಷನ್ ಮಾಡ್ತಾ ಇದ್ದೀರಾ. ಪ್ರೆಸೆಂಟ್ ಆಗಿರೋದ್ರಿಂದ ನೀವು ಈ ನಿರ್ಣಯವನ್ನ ತಗೊಳಕ್ಕೆ ರೆಡಿ ಆಗಿದ್ದೀರಾ ಅಂತ ಇದು ಸೂಚಿಸುತ್ತೆ. ಈ ಕ್ವೀನ್ ಆಫ್ ಸಾರ್ಟ್ಸ್ ಎನರ್ಜಿ ಬಂದು ಇದ್ರಲ್ಲಿ ಯಾವುದೇ ಒಂದು ಇಮೋಷನಲ್ ಬ್ಯಾಗೇಜ್ ಇರಲ್ಲ. ಇದು ಖಡಕ್ ನಿರ್ಣಯ ಅಂತ ಏನ್ ಹೇಳ್ತಾರೆ ಕನ್ನಡದಲ್ಲಿ, ಅದರಲ್ಲಿ ಪಾಪ, ಅಯ್ಯೋ ಪಾಪ ಅನ್ನುವಂತ ಫೀಲಿಂಗ್ಸ್, ಇಮೋಷನಲ್ ಫೀಲಿಂಗ್ಸ್ ಅಥವಾ ಆ ತರದ ಫೀಲಿಂಗ್ಸ್ ಏನೂ ಇರಲ್ಲ. ಇದು ಅದನ್ನೆಲ್ಲ ಮೀರಿ ಒಂದು ನ್ಯಾಯಬದ್ಧ ಖಡಕ್ ನಿರ್ಣಯ ಅಂತಾನೆ ಹೇಳ್ಬೋದು. ನನ್ಗೆ ಇನ್ನು ಕೆಲವು ವರ್ಗದ ಕುಂಭರಾಶಿಯವ್ರಿಗೆ ಇದು ಮ್ಯಾರೇಜ್ ಸಿಚುಯೇಷನ್, ದಾಂಪತ್ಯ ಜೀವನದ ಸಿಚುಯೇಷನ್ ಅನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಕೊಟ್ಟು ತಗೊಳ್ಳುವ ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದು ವಸ್ತುನೇ ಆಗಿರ್ಬೋದು, ಅಥವಾ ಇಲ್ಲಿ ಪೆಂಟಿಕಲ್ಸ್ ಇರೋದ್ರಿಂದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಈ ಭೂತತ್ವದ ರಾಶಿಯ ಪರವಾಗಿ, ಈ ಭೂತತ್ವ ರಾಶಿನೇ ಆಗಿರ್ಬೇಕಂತಿಲ್ಲ, ಆ ಗುಣಗಳನ್ನ ಹೊಂದಿರುವಂತಹ ವ್ಯಕ್ತಿ ಆಗಿರಬಹುದು. ಈ ವಸ್ತುನೇ ಕೊಡ್ತಾ ಇರಬಹುದು, ಅಥವಾ ಅವ್ರ ಬರ್ಡೇ ಬರ್ತಿರ್ಬೋದು. ಕ್ವೀನ್ ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ಇದು ಖಡಕ್ ನಿರ್ಣಯ ಅಂತ ಸೂಚಿಸ್ತಾ ಇರೋದ್ರಿಂದ ಬರ್ಡೇ ಗಿಫ್ಟ್ ಆ ತರದ್ದೇನು ಇರಲ್ಲ. ಯಾಕಂದ್ರೆ ಇದೊಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಥವಾ ಇಮೋಷನಲ್ ಸ್ಟೆಬಿಲಿಟಿ, ನಿಮ್ ದಾಂಪತ್ಯ ಜೀವನದಲ್ಲಿ ಕೊಡುವಂತಹ ಶೇರಿಂಗ್ ಗಿವಿಂಗ್ ಎಷ್ಟು ಕೊಡಬೇಕು ಆ ತರ ನಿರ್ಣಯದ ಯೋಚನೆಗಳನ್ನ ನೀವು ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಮಾಡ್ತಾ ಇದ್ದೀರಾ. ಸೊ ಇನ್ನು ನಿಮ್ಮ ಫ್ಯೂಚರ್ ಕಾರ್ಡ್ಸ್ ಅಲ್ಲಿ ಬಂದಿರುವಂತಹ ಕಾರ್ಡ್ಗಳು ಜಸ್ಟಿಸ್, ಪೇಜ್ ಆಫ್ ವಾಂಡ್ಸ್, ಏಸ್ ಆಫ್ ಸೋರ್ಟ್ಸ್. ಖಂಡಿತ ಇದು ನಿಮ್ಮ ಆಗಸ್ಟ್ 2024 ನ ಲವ್ ರಿಲೇಶನ್ಶಿಪ್ ಅಲ್ಲಿ ಒಂದು ಹೊಸ ಡೈರೆಕ್ಷನ್ ಅಥವಾ ಹೊಸ ತಿರುವು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತಗೋತಾ ಇದ್ದೀರಾ. ಅಥವಾ ನಿಮ್ ಪಾರ್ಟ್ನರ್ ವಿಚಾರವಾಗಿರ್ಬೋದು, ಸಲುವಾಗಿರ್ಬೋದು, ಹೇಗ್ ಬೇಕೋ ಹಾಗೆ ರೆಸನೇಟ್ ಆಗುತ್ತೆ, ಹಾಗೆ ತಗೊಳ್ಳಿ. ಒಂದು ಹೊಸ ತಿರುವನ್ನ ತಗೋತಾ ಇದೆ ನಿಮ್ಮ ರಿಲೇಶನ್ಶಿಪ್. ಇನ್ನು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇನ್ನು ಕೆಲವು ವರ್ಗದ ಕುಂಭರಾಶಿಯವ್ರಿಗೆ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಏನೋ ಸರಿ ಹೋಗ್ತಾ ಇಲ್ಲ, ಏನೋ ಮಿಸ್ ಆಗಿದೆ, ಎಲ್ಲ ಇದೆ ಆದ್ರೂ ಏನೋ ಕೊರತೆ ಇದೆ ಅಂತ ಅನ್ನಿಸ್ತಾ ಇರಬಹುದು ನಿಮ್ಗೆ. ಆ ಫೀಲಿಂಗ್ ಅಲ್ಲಿ ಬರೋದನ್ನ ಕೂಡ ಈ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಆ ಫೀಲಿಂಗ್ ಅಲ್ಲಿ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ಈ ಪೇಜ್ ಆಫ್ ವಾಂಡ್ಸ್ ಏನ್ ನೋಡ್ತಾ ಇದ್ದೀರಾ, ನೀವು ಆಲೋಚನೆ ಮಾಡ್ತಾ ಇರಬಹುದು, ಅಥವಾ ನಿಮ್ಮಲ್ಲಿ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ತೀರಾ. ಆಗಸ್ಟ್ ನಲ್ಲಿ ಏಸ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಅದರಿಂದ ನಿಮ್ಗೊಂದು ಮೆಂಟಲ್ ಕ್ಲಾರಿಟಿ ಸಿಗುತ್ತೆ. ನನ್ನಲ್ಲಿ ಏನೇನ್ ಚೇಂಜಸ್ ಮಾಡ್ಕೊಂಡ್ರೆ ಈ ರಿಲೇಶನ್ಶಿಪ್ ಅಲ್ಲಿ ಸರಿ ಹೋಗುತ್ತೆ, ಆ ತರ ನಿರ್ಧಾರಗಳನ್ನ ಕೂಡ ನೀವು ಮಾಡೋದನ್ನ ಆಗಸ್ಟ್ ನಲ್ಲಿ ನೋಡ್ಬೋದು. ಅಂಡ್ ಈ ನಿರ್ಧಾರಗಳು ನೀವು ಮಾಡೋದ್ರಿಂದ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಅಲ್ಲಿ 4 ಆಫ್ ವಾಂಡ್ಸ್ ಮತ್ತೆ ಮೆಜಿಷಿಯನ್ ಬಂದಿದೆ. 4 ಆಫ್ ವಾಂಡ್ಸ್ ಬಂದು ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿ ಎನ್ವಿರಾನ್ಮೆಂಟ್, ಅಥವಾ ನಿಮ್ ರಿಲೇಶನ್ಶಿಪ್ ಅಲ್ಲಿ ಅಪ್ಗ್ರೇಡೇಷನ್ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಇದು. ಏನಂದ್ರೆ ಯಾರು ಎಂಗೇಜ್ಮೆಂಟ್ ಆಗಿದ್ರೆ ಮದ್ವೆ ಆಗೋದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು, ಮದ್ವೆ ಆಗಿರುವ ದಾಂಪತ್ಯ ಜೀವನದಲ್ಲಿದ್ರೆ ಮಕ್ಳು ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡೋದಾಗಿರ್ಬೋದು. ಏನೋ ಈ ನಿರ್ಣಯದಿಂದ ನೀವು ಈ ಹ್ಯಾಪಿ ಹೋಮ್, ಹ್ಯಾಪಿ ಸಿಚುಯೇಷನ್ಗೆ ತಲುಪೋದನ್ನ ಆಗಸ್ಟ್ ನಲ್ಲಿ ನಾವು ನೋಡ್ಬೋದು. ಯಾಕಂದ್ರೆ 6 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವೇನೋ ಖಡಕ್ ನಿರ್ಣಯ ತಗೊಳ್ಳೋದ್ರಲ್ಲಿ ಇದ್ದೀರಾ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ. ಅಂಡ್ ಫ್ಯೂಚರ್ ಅಲ್ಲಿ ಆಗಸ್ಟ್ ಅಲ್ಲಿ ತಗೋತೀರಾ, ಅದರಿಂದ ನಿಮ್ಗೆ ಹ್ಯಾಪಿ ಹೋಮ್ ಅಪ್ಗ್ರೇಡೇಷನ್ ಸಿಗ್ಬೋದು, ಅಥವಾ ಹ್ಯಾಪಿ ಹೋಮ್ ಹ್ಯಾಪಿ ಫ್ಯಾಮಿಲಿ ಸಿಚುಯೇಷನ್ಗೆ ಹೋಗ್ಬೋದು. ಅಫ್ಕೋರ್ಸ್ ಮೆಜಿಷಿಯನ್ ಬಂದಿದೆ, ಸ್ಟಾರ್ ಕಾರ್ಡ್, ಎಲ್ಲ ಪಾಸಿಟಿವ್ ಕಾರ್ಡ್ ಬಂದಿದೆ. ಸೊ ಇದು ಕೂಡ ಅಕ್ವೇರಿಯಸ್ ನ ಎನರ್ಜಿ ಆಗುತ್ತೆ ಸ್ಟಾರ್ ಕಾರ್ಡ್. ಮೆಜಿಷಿಯನ್ ಬಂದು ತನ್ಗೇನ್ ಬೇಕು ಅದನ್ನ ಜಾದೂ ಮಾಡಿ ಎಲ್ಲರಿಗೂ ಜನಗಳಿಗೆ ಆಶ್ಚರ್ಯ ಆಗುವಂತೆ ಜಾದೂ ಮಾಡಿ ತನ್ಗೇನ್ ಬೇಕು ತಗೊಳ್ಳುವಂತವನೇ ಮೆಜಿಷಿಯನ್ ಅಲ್ವಾ, ಜಾದೂಗಾರ ಅಂತ ನಾವೇನ್ ಹೇಳ್ತೀವಿ. ಸೊ ತುಂಬಾ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ಅಂಡ್ ಬನ್ನಿ ಹಾಗಾದ್ರೆ ನಮ್ಮ ರೊಮ್ಯಾನ್ಸ್ ಏಂಜಲ್ಸ್ ಏನ್ ಹೇಳ್ತಾರೆ ಕುಂಭರಾಶಿ ಅಕ್ವೇರಿಯಸ್ಗೆ. ಓಕೆ, ರೊಮ್ಯಾನ್ಸ್ ಏಂಜಲ್ಸ್ ಇಂದ ನಿಮ್ಗೆ ಬಂದಿರುವಂತಹ ಕಾರ್ಡ್ ಫಿನಾನ್ಸ್ ಅಂಡ್ ಕೆರಿಯರ್. ಫಿನಾನ್ಷಿಯಲ್ ಇಶ್ಯೂಸ್ ಆರ್ ಅ ಫ್ಯಾಕ್ಟರ್ ಇನ್ ಯೋರ್ ಲವ್ ಲೈಫ್ ರೈಟ್ ನೌ. ಅದಕ್ಕೆ 6 ಆಫ್ ಪೆಂಟಿಕಲ್ಸ್ ಬಂದಿರಬಹುದು. ನಿಮ್ಮ ಫಿನಾನ್ಷಿಯಲ್ ಸಿಚುಯೇಷನ್ ಏನೋ ನಿಮ್ಮ ದಾಂಪತ್ಯ ಜೀವನಕ್ಕೆ ಎಫೆಕ್ಟ್ ಆಗ್ತಿರ್ಬಹುದು, ಅದರಿಂದ ನೀವು ವರಿ ಮಾಡ್ಕೊಂಡು ಅಥವಾ ಖಡಕ್ ನಿರ್ಣಯ ತಗೊಳ್ಳುವ ಇದ್ರಲ್ಲಿ ಇರಬಹುದು. ಅಂಡ್ ಇನ್ನೊಂದು ಕಾರ್ಡ್ ಬಂದು ಕೀಪ್ ಎನ್ ಓಪನ್ ಮೈಂಡ್, ಯುವರ್ ಸೋಲ್ ಮೇಟ್ ಮೇ ಡಿಫರ್ ಫ್ರಮ್ ಯುವರ್ ಯೂಶುವಲ್ ಟೈಪ್ ಅಂಡ್ ಎಕ್ಸ್ಪೆಕ್ಟೇಷನ್.
ಸೊ ಓಪನ್ ಮೈಂಡ್ ಇಟ್ಕೊಳ್ಳೋದಿಕ್ಕೆ ಹೇಳ್ತಾ ಇದ್ದಾರೆ ರೊಮ್ಯಾನ್ಸ್ ಏಂಜಲ್ಸ್. ಇದು ಕೆಲವು ವರ್ಗದ ಕುಂಭರಾಶಿಯವ್ರಿಗೆ ಓಪನ್ ಮೈಂಡ್ ಅಂದ್ರೆ ನೀವು ಬೆಳೆದು ಬಂದ ವಾತಾವರಣ ಬೇರೆ ಇರ್ಬೋದು, ಅಥವಾ ಅವ್ರು ಬೆಳೆದು ಬಂದ ವಾತಾವರಣ ಬೇರೆ ಇರಬಹುದು. ಸೊ ಅದು ಹೊಂದ್ಕೊಳ್ಳೋದಿಕ್ಕೆ ಟೈಮ್ ತಗೋತಿರ್ಬೋದು, ಅದರಿಂದ ನಿಮ್ ರಿಲೇಶನ್ಶಿಪ್ಗೆ ಎಫೆಕ್ಟ್ ಆಗ್ತಿರ್ಬೋದು. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್.